ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬೀಡ್ಸ್ ಸೀಕ್ವೆನ್ಸ್ ವರ್ಕ್ನ ಮುಂದುವರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಶುಗರ್ ಬೀಡ್ಸ್ ಹಾಕಿದ್ದೆ, ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಶುಗರ್ ಬೀಡ್ಸ್ ಬಿಟ್ಟು ಬೇರೆ ಎಲ್ಲ ಬೀಡ್ಸು ಬಂಚ್ಲಲ್ಲಿ ಬರುತ್ತೆ, ಅದು ಥ್ರೆಡ್ಡಲ್ಲೇ ಪೋಣಿಸ್ಕೋಬೇಕು. ನೋಡಿರಿ, ಈ ಥರ ತೋರಿಸ್ತಾ ಇದ್ದೀನಿ ನಾನು. ಡೈರೆಕ್ಟಾಗಿ ಥ್ರೆಡ್ನ ಅಟ್ಯಾಚ್ ಮಾಡಿಕೊಂಡು ನೀಡ್ಲಿಗೆ ಮೂವ್ ಮಾಡಿದರೆ ಅದು ಲೋಡಿಂಗ್ ಆಗುತ್ತೆ. ನೋಡಿರಿ, ಈ ಥರ ಆದರೆ ಫಾಸ್ಟ್ ಆಗುತ್ತೆ ವರ್ಕು. ಇದು 1 mm ಬೀಡ್ಸ್ ಆಗಿರೋದ್ರಿಂದ ಹೋಲ್ ಚಿಕ್ಕದಿರುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಈ 3 mm 4 mm ಬೀಡ್ಸು ಸ್ವಲ್ಪ ಹೋಲ್ ದೊಡ್ಡದಾಗಿರೋದ್ರಿಂದ ಫಾಸ್ಟ್ ಆಗುತ್ತೆ. ನೋಡಿ, ತುಂಬ ಅಂದರೆ ತುಂಬ ಫಾಸ್ಟಾಗಿ ವರ್ಕ್ ಮಾಡ್ಕೋಬೋದು ಮತ್ತು ಬೇಗನೂ ಪೋಣಿಸ್ಕೋಬೋದು. ನೋಡಿ ನೀಡ್ಲಿಗೆ. ಈಗ ನಾನು ವರ್ಕ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಶುಗರ್ ಬೀಡ್ಸು ಅಂದರೆ ಫಾರ್ವರ್ಡ್ ಮುಂದಕ್ಕೆ ಹಾಕಂತ ಹೋಗಿದ್ದೆ, ಅಲ್ಲಿ ಎಂಡ್ ಆಗಿರೋದ್ರಿಂದ ಪಕ್ಕದಲ್ಲೇ ಈ ಕಡೆ ಲೈನ್ ಹಾಕೋದ್ರಿಂದ ನಾನು ಬ್ಯಾಕ್ವರ್ಡ್ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಬ್ಯಾಕ್ವರ್ಡು ಫಾರ್ವರ್ಡ್ ಯಾವ ಥರ ಹಾಕೋದಂತ ತೋರಿಸ್ಬೇಕಂತ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಬ್ಯಾಕ್ವರ್ಡಿಂದ ಬೀಡ್ಸ್ನ ಹಾಕೊಂಡು ಬರ್ತಾಯಿದ್ದೀನಿ. ಸ್ಟ್ರೈಟ್ ಲೈನಲ್ಲಿ ಯಾವ ಬೀಡ್ಸ್ ಆದರೂ 1 2 3 4 ಹಾಕ್ಬೋದು, ಬಟ್ ಡಿಸೈನಲ್ಲಿ ಮಾತ್ರ 1 1 2 2 ಹಾಕ್ಬೇಕು. ನೋಡಿರಿ, ಜಾಸ್ತಿ ಹಾಕಿದರೆ ಶೇಪ್ ಕೆಟ್ಟೋಗುತ್ತೆ. ಈಗ ಹಾಕ್ತಾಯಿದ್ದೀನಿ ನೋಡಿರಿ 1 mm ಬೀಡ್ಸು. ಈ ಬೀಡ್ಸ್ ಹಾಕಿ ಅದು ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ನೀಡಲ್ನ ಬೀಡ್ಸ್ಗೆ ಪುಷ್ ಮಾಡಿದಾಗ ಅದು ಹೋಗಿ ಬೀಡ್ಸ್ ಪಕ್ಕನೇ ನೀಟಾಗಿ ಕೂರುತ್ತೆ. ಕೂತಾಗ ನಾವು ನೀಡಲ್ನ ಒಳಗಡೆ ಹಾಕಿ ಚೈನ್ ಹಾಕಿದರೆ ಅದು ಲಾಕ್ ಆಗಿಬಿಡುತ್ತೆ. ನೋಡಿ, ಇಷ್ಟು ನೀಟಾಗಿ ಒಂದ್ರ ಪಕ್ಕ ಒಂದು ಜೋಡಣೆ ಆಗಿರೋ ಥರ ಕಾಣಿಸ್ತಿದೆ. ನೋಡಿ, ಈಗ ಮತ್ತೆ ಬೀಡ್ಸ್ ಹಾಕ್ತಾಯಿದ್ದೀನಿ. ಮೂವ್ ಮಾಡಬೇಕು. ನಾವು ಪ್ರತಿ ಸಲನೂ ಬೀಡ್ಸ್ ಹಾಕಿದಾಗ ಅವನ್ನ ನೀಡ್ಲಲ್ಲಿ ಮೂವ್ ಮಾಡಿದಾಗ ಅದು ಬ್ಯಾಕ್ ಹೋಗಿ ಆ ಬೀಡ್ಸ್ ಪಕ್ಕನೇ ಕೂರುತ್ತೆ. ಆವಾಗ ನಾವು ಕೆಳಗಡೆಯಿಂದ ಚೈನ್ ಎಳ್ಕೊಂಡು ಲಾಕ್ ಮಾಡ್ಕೋಬೋದು. ನಾನೀಗ ಜಿಗ್ಜಾಗ್ ವೈರ್ ಬಳಸ್ತಾ ಇದ್ದೀನಿ. ನೋಡಿ, ಜರಿ ಥ್ರೆಡ್ಗಿಂತ ಆಲ್ಮೋಸ್ಟ್ ಅಂದರೆ ವರ್ಕ್ ಮಾಡಬೇಕಾದ್ರೆ ಜಿಗ್ಜಾಗ್ ವೈರ್ ಬಳಸ್ರಿ. ಸ್ಟಿಫ್ ಆಗಿರುತ್ತೆ ಮತ್ತು ತುಂಬ ಸ್ಟ್ರೆಂತ್ ಆಗಿರುತ್ತೆ ಮತ್ತು ವರ್ಕ್ ಕೂಡ ಫಾಸ್ಟಾಗಿ ಮಾಡ್ಬೋದು. ಈಗ ನೋಡಿ, ಕರೆಕ್ಟಾಗಿ ನೋಡಿ, ಒಂದು ಚೂರು ಗ್ಯಾಪ್ ಇಲ್ಲ, ಅಷ್ಟು ನೀಟಾಗಿ ಒಂದ್ರ ಪಕ್ಕ ಒಂದು ಜೋಡಣೆ ಆಗಿರೋ ಥರ ಕಾಣಿಸ್ತಿದೆ. ನೋಡಿ, ನಿಮಗೆ ಅರ್ಥ ಆಗ್ಲಂತ ಸ್ಲೋ ಅಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಮತ್ತೆ ಮೇಲ್ಗಡೆ ಥ್ರೆಡ್ನ ಎಳ್ಕೊತಾ ಇದ್ದೀನಿ, ಮತ್ತೆ ಬೀಡ್ಸ್ ಬಿಡ್ತಾ ಇದ್ದೀನಿ. ನೋಡಿ, ಈ ಬೀಡ್ಸ್ನ 1 1 2 2 ಹಾಕ್ಬೋದು. ಈಗ ಮತ್ತೆ ಬೀಡ್ಸ್ 1 2 ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ, ಮತ್ತು ಅವನ್ನ ಲೋಡಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ 1 mm ಬೀಡ್ಸ್ನ. ಈಗ ಮತ್ತೆ ನಾನು ಪ್ರತಿ ಸಲನೂ ಹೇಳ್ತಿರೋ ಹಾಗೆ ಅದು ಯಾವುದೇ ಒಂದು ವರ್ಕ್ ಆಗಿರಲಿ, ಚೈನ್ ಸ್ಟಿಚ್ ಆಗಿರಲಿ, ಎಂಡ್ ಆದ ತಕ್ಷಣ ಒಂದು ಎಂಡ್ ಲಾಕ್ ಮಾಡಿಬಿಡಿ. ಲಾಕ್ ಮಾಡಲಿಲ್ಲ ಅಂದರೆ ಮತ್ತೆ ಬಿಚ್ಕೊಂಡ್ರೆ ಮತ್ತೆ ಇನ್ನೊಂದು ಸಲ ಹಾಕ್ಬೇಕಾಗುತ್ತೆ, ಡಬಲ್ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಲಾಕ್ ಮಾಡಿಬಿಡಿ. ಈಗ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಜಿಗ್ಜಾಗ್ ವೈರ್ ಬಳಸೋ ಮೇನ್ ಉದ್ದೇಶಪ್ಪ ಅಂದರೆ ಲಾಕ್ ಮಾಡಿದ್ರು ಅಲ್ಲಿ ಥ್ರೆಡ್ ಕಾಣೋದಿಲ್ಲ, ಒಂದು ತುಂಬ ನೀಟಾಗಿರುತ್ತೆ. ನೋಡಿ, ಈಗ ನಾನು 3 mm ಬೀಡ್ಸ್ ಹಾಕ್ತಾಯಿದ್ದೀನಿ. ಈಗ ಬ್ಯಾಕ್ವರ್ಡ್ ಹಾಕಿದ್ನ ಈಗ ಫಾರ್ವರ್ಡ್ ತೋರಿಸ್ತಾ ಇದ್ದೀನಿ. ನೋಡಿ, ಈಗ 3 mm ಬೀಡ್ಸ್ ಹಾಕ್ತಾಯಿದ್ದೀನಿ. 3 mm ಬೀಡ್ಸು ಅಷ್ಟೇ 1 1 2 2 ಹಾಕ್ಬೋದು. ನೋಡಿ, ಸ್ಟ್ರೈಟ್ ಲೈನ್ ಆಗಿರ್ಬೋದು, ಬೇರೆ ಆಗಿರ್ಬೋದು. ಈ ಸ್ಟ್ರೈಟ್ ಲೈನಲ್ಲೂ ಜಾಸ್ತಿ ಹಾಕ್ತೀವಪ್ಪ ಅಂದರೆ ಸೆಂಟ್ರಲ್ ಸಪೋರ್ಟ್ ಇಲ್ಲ ಅಂದಾಗ ಮೇಲಕ್ಕೆ ಬಂದಂಗೆ ಆಗುತ್ತೆ, ಹಾಗಾಗಿ ಸ್ಟಿಫ್ ಆಗಿರೋದಿಲ್ಲ. ಯಾವುದೇ ಬೀಡ್ಸ್ನ ಅವು ಎಷ್ಟು ಇಡ್ಸುತ್ತೆ ಅಷ್ಟೇ ಹಾಕ್ಬೇಕು, ಎಕ್ಸ್ಟ್ರಾ ಹಾಕಿದ್ರೆ ಶೇಪ್ ನೀಟಾಗಿ ಕಾಣೋದಿಲ್ಲ. ನೋಡಿ, ಬೀಡ್ಸ್ ಬಿಟ್ಟು ನೀಡ್ಲಲ್ಲಿ ಪುಷ್ ಮಾಡಿ ಅದೆಲ್ಲಿ ಸ್ಟಿಫಾಗಿ ಬರುತ್ತೋ ಅಲ್ಲಿಗೆ ಬಿಟ್ಟು ಅಲ್ಲಿಂದ ಒಂದು ಚೈನ್ ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ಬೇಕಾದ್ರೆ ಲೋಡಿಂಗ್ ಜಾಸ್ತಿ ಇದ್ದಾಗ ಗ್ರಿಪ್ ಸಿಗೋದಿಲ್ಲ ನಮಗೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ. ಈಗ 2 ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಸೇಮ್ ಬೀಡ್ಸ್ ಬಿಟ್ಟಾಗ ನಾವು ನೀಡ್ಲಲ್ಲಿ ಪುಷ್ ಮಾಡಿ ಅದು ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಲ್ಲಿವರೆಗೂ ಒಂದು ಚೈನ್ ಹಾಕ್ಬಿಡಿ.
ನೋಡಿರಿ, ಒಂದ್ರ ಪಕ್ಕ ಒಂದಾಗಲಿ ಒಂಚೂರು ಗ್ಯಾಪು ಇಲ್ಲ. ಅಷ್ಟು ನೀಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಇಟ್ಟಿದ್ದೀವೇನೋ ಅನ್ನೋ ಥರ ಕಾಣಿಸುತ್ತೆ. ಅಷ್ಟೇ ನೀಟಾಗಿ ಸ್ಟಿಚಿಂಗ್ ಬರ್ತಿದೆ ನೋಡಿ. ಈಗ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಈಗ ಮತ್ತೆ 2 ಬೀಡ್ ಹಾಕ್ತಾಯಿದ್ದೀನಿ. ಸೇಮ್ ಪ್ರೊಸೀಜರ್, ಪ್ರತಿ ಸಲವೂ ಸೇಮ್ ಪ್ರೊಸೀಜರ್. ಬಿಟ್ಟಾಗ ನೀರಲ್ಲಿ ಹಿಂದಕ್ಕೆ ಪುಷ್ ಮಾಡಿ ಅದು ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ಮೂವ್ ಆಗುತ್ತೋ ಅಲ್ಲಿವರೆಗೂ ಮೂವ್ ಮಾಡಿ ಅಲ್ಲಿ ಒಂದು ಚೈನ್ ಹಾಕ್ಬಿಡ್ಬೇಕು. ಈಗ ಮುಗೀತಲ್ವ, ಇದು ಇಲ್ಲಿವರೆಗೂ ಮುಗಿದ್ಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ, ಎಂಡ್ ಲಾಕ್ ಮಾಡ್ತಿದ್ದೀನಿ ನೋಡಿ. ನೋಡ್ರಿ, ಅಲ್ಲಿ ಲಾಕ್ ಮಾಡಿದ್ದೀನಿ, ಆದರೂ ಕಾಣಿಸ್ತಾ ಇಲ್ಲ. ಅಷ್ಟು ನೀಟಾಗಿರುತ್ತೆ ನೋಡಿರಿ ಜಿಗ್ಜಾಗ್ ವೈರು. ಈಗ ನೆಕ್ಸ್ಟು 4mm ಬೀಡ್ಸು. ಈಗ ಫಾರ್ವರ್ಡ್ ಮುಗೀತಲ್ವ, ಈಗ ನೆಕ್ಸ್ಟು 4mm ಬೀಡ್ಸ್ನ ಬ್ಯಾಕ್ವರ್ಡ್ ಆಗಿ ಹಾಕ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಲೋಡಿಂಗ್ ಜಾಸ್ತಿ ಆದಂಗೆಲ್ಲ ಗ್ರಿಪ್ ಸಿಗೋದಿಲ್ಲ ಆಲ್ಮೋಸ್ಟು. ಅಂದರೆ ಇದು ಫುಲ್ಲು ಲಾಂಗ್ ಇದೆ. ನಿನ್ನೆ ತೋರಿಸಿದ್ವಲ್ಲ, ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ನೋಡಿ, ಮೂವ್ ಮಾಡ್ತಿದ್ದೀನಿ, ಮತ್ತೆ ಒಂದು ಚೈನ್ ಹಾಕ್ತಾಯಿದ್ದೀನಿ ನೋಡಿ. ನೋಡಿರಿ, ಒಂದು ಪಕ್ಕ ಒಂದು ನೀಟಾಗಿ ಒಂದು ಚೂರು ಎಲ್ಲೆಲ್ಲೂ ಗ್ಯಾಪ್ ಇಲ್ಲ ನೋಡಿ. ಈಗ ನಿಧಾನಕ್ಕೆ ಒಂದೊಂದೇ ಬೀಡ್ಸ್ ಹಾಕಂತ ಬರ್ತಾಯಿದ್ದೀನಿ. ಆ್ಯಕ್ಚುಲಿ 2 ಬೀಡು ಹಾಕಿದ್ರೂ ನೀಟಾಗಿ ಕಾಣೋದಿಲ್ಲ, ಯಾಕಂದರೆ 4mm ಬೀಡ್ಸು ದೊಡ್ಡವಿರ್ತಾವ. ಹಾಗಾಗಿ 2 ಬೀಡು ಹಾಕಿದ್ರೂ ನೀಟಾಗಿ ಕಾಣೋದಿಲ್ಲ, ಸ್ಟಿಫಾಗಿ ಕೂರೋದು ಇಲ್ಲ ಮತ್ತು ನೀಟಾಗಿ ಕಾಣೋದಿಲ್ಲ ನೋಡಿ. ದೊಡ್ಡ ಸೈಜ್ ಇರುತ್ತಲ್ಲ, ವರ್ಕು ಫಾಸ್ಟ್ ಆಗುತ್ತೆ. ಒಂದೊಂದು ಬೀಡ್ ಹಾಕಿದ್ರೂ ಫಾಸ್ಟ್ ಆಗುತ್ತೆ ವರ್ಕು. ಈ 4mm ಬೀಡ್ಸ್ನ ಈ ಥರ ಮಿಡ್ಲಲ್ಲಿ ಸ್ಟ್ರೈಟ್ ಲೈನಾಗಿ ಇಷ್ಟು ದಪ್ಪ ಬೀಡ್ಸ್ ಹಾಕೋದಿಲ್ಲ. ಈ ಫ್ಲವರ್ ಡಿಸೈನಲ್ಲಿ ಸೆಂಟ್ರಲ್ಲಿ ಹಾಕೋದಕ್ಕೆ ಮತ್ತು ಒಟ್ಟು ಸೆಂಟ್ರ್ ಪಾಯಿಂಟಲ್ಲಿ ಹಾಕಿ ಸುತ್ತೂರ ಬೀಡ್ಸು ಇಲ್ಲ ಇದು ಸಿಲ್ಕ್ ಥ್ರೆಡ್ ಬಳಸೋದಕ್ಕೆ, ಸಿಲ್ಕ್ ಥ್ರೆಡ್ಡಲ್ಲಿ ಫ್ಲವರ್ ಡಿಸೈನ್ ಹಾಕೋದಕ್ಕೆ ಬಳಸ್ತಾರೆ ನೋಡಿ. ಈ ಲವಂಗ ಸ್ಟಿಚ್ ಮಧ್ಯದಲ್ಲಿ ಒಂದು ಬೀಡ್ಸ್ ಹಾಕ್ತೀವಲ್ಲ, ಅಂಥ ಟೈಮಲ್ಲಿ ಈ 4mm ಬೀಡ್ಸ್ ಬಳಸ್ತೀವಿ. ಈಗ ನೆಕ್ಸ್ಟು ಅದೇ ಇದನ್ನು ಮುಗಿಸ್ಮೇಲೆ ಎಂಡ್ ಲಾಕ್ ಮಾಡ್ತೀನಿ ನೋಡಿ. ಈಗ ಒಂದು ಬೀಡ್ ಕಮ್ಮಿ ಆಗಿದೆ, ಬೀಡ್ ಹಾಕಿ ಈಗ ನಾನು ಪ್ರತಿ ಸಲವೂ ಅಷ್ಟೇ ಒಂದು ವರ್ಕ್ ಮುಗಿದ ತಕ್ಷಣ ಅಲ್ಲಿ ಎಂಡ್ ಲಾಕ್ ಮಾಡಿ. ಬೈ ಚಾನ್ಸ್ ಕೈಯೋ ಕಾಲೋ ತಗಲಿ ಆದರೂ ಅದು ಥ್ರೆಡ್ ಕಡೆಗೆ ಬಂದುಬಿಟ್ರೆ ಮತ್ತೆ ಆ ವರ್ಕೆಲ್ಲ ಕಡೆಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿರಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ರೈಸ್ ಬೀಡ್ಸು, ಈ ಅಕ್ಕಿ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ, ಬಟ್ ಈಗ ಮತ್ತೆ ಸಿಗ್ತಾಯಿಲ್ಲ ಅದು. ಬಟ್ ಕ್ವಾಲಿಟಿ ವೈಸ್ ಆಗಲಿ ಕ್ವಾಂಟಿಟಿ ವೈಸ್ ಆಗಲಿ ಸೂಪರಾಗಿತ್ತು ಮೀಶೋದಲ್ಲಿ. ರೈಸ್ ಬೀಡ್ಸ್ ಅಂತ ಬರಿತಾ ಇದ್ದೀನಿ ನೋಡಿ. ಈಗ ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಅದು ಬ್ಯಾಕ್ವರ್ಡಿಂದ ಬಂತ. ಈಗ ನೆಕ್ಸ್ಟು ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ ಒಂದೊಂದೇ ಲಾಂಗ್ ಇದೆ ಅಲ್ವಾ, 2 ಹಾಕಿದರೂ ಸ್ಟಿಫಾಗಿ ಕೂರೋದಿಲ್ಲ. ಅದಕ್ಕೋಸ್ಕರ ಶುಗರ್ ಬೀಡ್ಸ್ ಮಾತ್ರ ಒಂದೊಂದೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸಲವೂ ಇದೇ ಪ್ರೊಸೀಜರೇ ನೋಡಿ. ಬೀಡ್ ಬಿಟ್ಟು ಅದು ಎಲ್ಲಿವರೆಗೂ ಮೂವ್ ಆಗುತ್ತೋ ಅಲ್ಲಿವರೆಗೂ ನೀಡ್ಲಲ್ಲಿ ಮೂವ್ ಮಾಡಿ ಅಲ್ಲಿ ಒಂದು ಚೈನ್ ಹಾಕಿದರೆ ಮುಗೀತು, ಅದು ಬೀಡ್ಸ್ ವರ್ಕ್ ಆಗಿಬಿಡುತ್ತೆ.
ಈಗ ಒಂದು ಚೈನ್ ಹಾಕ್ತಾಯಿದ್ದೀನಿ. ಈಗ ನೋಡಿ ಪಕ್ಕನೇ ನೀಟಾಗಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರತಿಯೊಂದು ಡಿಫ್ರೆಂಟಾಗಿರ್ತಕ್ಕಂಥ ಬೀಡ್ಸನ್ನು ಅಬ್ಸರ್ವ್ ಮಾಡಿ, ಒಂದು ಚೂರು ಎಲ್ಲಾದರೂ ಒಂದು ಚೂರು ಗ್ಯಾಪ್ ಇಲ್ಲ ನೋಡಿ, ಅಷ್ಟು ನೀಟಾಗಿ ಹಾಕ್ತಿದ್ದೀವಿ. ನೀವು ಅಷ್ಟೇ ಕಲಿಬೇಕಾದ್ರೆ ಎಷ್ಟು ನೀಟಾಗಿ ಕಲಿತಾರೋ ಹಾಕ್ಬೇಕಾದ್ರೂ ಅಷ್ಟೇ ನೀಟಾಗಿ ಬರುತ್ತೆ ನೋಡಿ. ಅದೇ ಸೇಮ್ ಪ್ರೊಸೀಜರ್. ಬೀಡ್ ಬಿಟ್ಟಾಗ ಆ ಬೀಡ್ ನೀರಿಂದ ಎಲ್ಲಿವರೆಗೂ ಮೂವ್ ಆಗುತ್ತೋ ಅಲ್ಲಿವರೆಗೂ ಮೂವ್ ಮಾಡಿ ಅಲ್ಲೊಂದು ಚೈನ್ ಹಾಕ್ಬಿಡಿ. ಆವಾಗ ಸ್ಟಿಫಾಗಿ ಕೂರುತ್ತೆ ಮತ್ತು ನೀಟಾಗಿ ಕಾಣಿಸುತ್ತೆ. ತೀರ ಟೈಟಾಗಿ ಹಾಕ್ಕೋಬೇಡಿ, ಅದೊಂಥರ ಕ್ಲಾತ್ ಮೇಲೆ ಏನಾಗುತ್ತೆ ಇದಾಗುತ್ತೆ. ಅದಕ್ಕೋಸ್ಕರ ಟೈಟು ಬೇಡ ಲೂಸು ಬೇಡ, ಕರೆಕ್ಟಾಗಿ ಒಂದು ಮೀಡಿಯಮ್ ಅಳತೆಲಿ ಇಟ್ಕೊಂಡು ಹಾಕಿ ನೋಡಿರಿ ಎಷ್ಟು ನೀಟಾಗಿ ಬಂದು. ಈಗ ನೆಕ್ಸ್ಟು ಕಟ್ ವರ್ಕ್ ಬೀಡ್ಸ್ ಅಂತ ಬರುತ್ತೆ. ಅದರಲ್ಲಿ ಒಂದೊಂದು ಡಿಫ್ರೆಂಟ್ ಸೈಜಲ್ಲೂ ಬರ್ತವೆ. ಹಾಗಾದರೆ ಚಿಕ್ಕವಿದ್ದಾವೆ, ಅಂದರೆ ತುಂಬ ಚಿಕ್ಕವಿದ್ದಾವೆ, ಅದಕ್ಕಿಂತ ಮೀಡಿಯಮ್ ಸೈಜ್ ಇದ್ದಾವೆ, ಅವನ್ನ ಬಳಸ್ತಾ ಇದ್ದೀನಿ ನೋಡಿ. ಈ ಥರ ಈ ಕಲರ್ ಇದೆ, ಈ ಕಲರಲ್ಲಿ ಕಟ್ ವರ್ಕ್ ಬೀಡ್ಸ್ನ ಯಾವ ಥರ ಹಾಕೋದಂತನೂ ತೋರಿಸ್ತೀನಿ. ಈ ಥರ ಲೋಡಿಂಗ್ ಮಾಡ್ಕೊಂಡ್ಮೇಲೆ ಫಾರ್ವರ್ಡ್ ಆಗಿದೆ, ಈಗ ಬ್ಯಾಕ್ವರ್ಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ 2 ಬೀಡ್ಸ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ 1 mm ಸೈಜಲ್ಲೇ ಇರುತ್ತೆ ಇದು, ತುಂಬ ದೊಡ್ಡದು ಇರೋಲ್ಲ, ತುಂಬ ಚಿಕ್ಕದು ಶುಗರ್ ಬೀಡ್ಸ್ ಅಷ್ಟು ಚಿಕ್ಕದು ಇರೋಲ್ಲ. 1 mm ಬೀಡ್ಸ್ ಸೈಜಲ್ಲೇ ಇರುತ್ತೆ ಇದು, ಬಟ್ ಶೇಪ್ ಮಾತ್ರ ಚೇಂಜ್ ಇರುತ್ತೆ. ಈ ಗ್ಲಾಸ್ ವರ್ಕ್ ಬೀಡ್ಸ್ ಅಂತಾರೋ ಮತ್ತು ಕಟ್ ವರ್ಕ್ ಬೀಡ್ಸ್ ಅಂದರೂ ಇವೆ. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ನಾನು ಈ ಕಲರ್ ಬಳಸೀನಿ. ನನ್ನ ಹತ್ರ ಬೇರೆ ಕಲರು ಇದೆ, ಮಲ್ಟಿ ಕಲರಿನ ಬೀಡ್ಸು ಇದೆ. ನವರಂಗ್ ಬೀಡ್ಸ್ ಅಂತಾರೆ, ಕಟ್ ವರ್ಕ್ ಬೀಡ್ಸ್ ಅಂತಾರೆ, ಅವು ಇದ್ದಾವೆ. ಮತ್ತು ಪ್ಲೇನ್ ಬೀಡ್ಸ್ ಇದ್ದಾವೆ, ಮತ್ತು ಈ ಕಲರ್ ಇದ್ದಾವೆ, ಮತ್ತು ಬೇರೆ ಕಲರ್ಸ್ ಇದ್ದಾವೆ. ಬಟ್ ನಾನು ಈ ಕಲರ್ ವೈಟಲ್ಲಿ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಕಲರ್ ಬಳಸಿದ್ದೀನಿ. ತುಂಬ ನೀಟಾಗಿ ಬರುತ್ತೆ ನೋಡಿ, ಒಂದು ಚೂರು ವ್ಯತ್ಯಾಸ ಆಗೋದಿಲ್ಲ. ನಾವು ಸೇಮ್ ಪ್ರೊಸೀಜರ್ನ ಮತ್ತೆ ರಿಪೀಟ್ ಮಾಡಿ ಹಾಕಿದರೆ ವರ್ಕ್ ಮಾತ್ರ ನೀಟಾಗಿ ಬರುತ್ತೆ. ನಾವು ಹಾಕೋ ಮೆಥಡ್ಡು, ನಾವು ಹಾಕೋ ರೀತಿ ನೀಟಾಗಿದ್ದರೆ ವರ್ಕು ನೀಟಾಗಿ ಬರುತ್ತೆ ನೋಡಿ. ಈ ಕಟ್ ವರ್ಕ್ ಬೀಡ್ಸಲ್ಲಿ ಹಲವಾರು ಕಲರ್ಸ್ ಇದ್ದಾವೆ, ಮತ್ತು ಮಲ್ಟಿ ಕಲರಲ್ಲೂ ಬರುತ್ತೆ. ಅವನ್ನ ನವರಂಗ್ ಕಟ್ ವರ್ಕ್ ಬೀಡ್ಸ್ ಅಂತಾರೆ. ಇವು ಕಟ್ ವರ್ಕ್ ಬೀಡ್ಸಲ್ಲಿ ಕಟ್ ಮಾಡಿದಾಗ ಎಡ್ಜು ಈಕ್ವಲ್ ಆಗಿರೋಲ್ಲ, ಒಂದೊಂದು ಚೂರು ವ್ಯತ್ಯಾಸ ಇರೋದ್ರಿಂದ ಅದ್ರ ಮಧ್ಯದಲ್ಲಿ ಗ್ಯಾಪ್ ಅನಿಸುತ್ತೆ ನೋಡಿ. ಕರೆಕ್ಟಾಗಿ ಮ್ಯಾಚ್ ಆದರೆ ಮಾತ್ರ ಅವು ಗ್ಯಾಪ್ ಕಾಣೋದಿಲ್ಲ. ಬಟ್ ಕಟ್ ವರ್ಕ್ ಕಟ್ಟಾಗಿರೋದು ಈಕ್ವಲಾಗಿ ಕಟ್ಟಾಗಿರೋಲ್ಲ, ಅದಕ್ಕೋಸ್ಕರ ಗ್ಯಾಪ್ ಅನಿಸುತ್ತೆ. ಅದು ತುಂಬ ನೀಟಾಗಿ ಹಾಕ್ಬೋದು ನೋಡಿ, ಅಷ್ಟೇ ನೀಟಾಗಿ ಹಾಕ್ಬೋದು, ಅಷ್ಟೇ ಫಿನಿಶಿಂಗ್ ಬರುತ್ತೆ ವರ್ಕಲ್ಲಿ ಮಾತ್ರ. ಈಗ ನಿಧಾನಕ್ಕೆ ಬಿಟ್ಟು ಆ ಬೀಡ್ ಎಲ್ಲಿವರೆಗೂ ಮೂವ್ ಆಗುತ್ತೋ ಅಲ್ಲಿವರೆಗೂ ಮೂವ್ ಮಾಡಿ ಅಲ್ಲೊಂದು ಚೈನ್ ಹಾಕ್ಬಿಟ್ರೆ ಅದು ಲಾಕ್ ಆಗುತ್ತೆ. ತೆಗಿಬೇಕಾದ್ರೆ ನೀಟಾಗಿ ನಿಧಾನಕ್ಕೆ ತೆಗಿಬೇಕು. ಏನಾರ ಕ್ಲಾತಲ್ಲಿರೋ ಒಂದೇಳೆ ಸಿಕ್ಕಕ್ಕಂತಂದರೆ ಮತ್ತೆ ಅದು ಕಡೆಗೆ ಬಂದ್ಬಿಡುತ್ತೆ ನೋಡಿ. ಕರೆಕ್ಟಾಗಿ ಮೂವ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬೀಡ್ಸ್ನ ಮೂವ್ ಮಾಡಿ ಅಲ್ಲಿ ಚೈನ್ ಹಾಕ್ತಾರೆ. ಈಗ ಮತ್ತೆ 2 ಬೀಡ್ ಹಾಕಿ ಮತ್ತೆ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಯಾವುದೇ ಹೇಳಿದ್ದಲ್ಲ, ಕ್ಲಾತಲ್ಲಿರೋ ಒಂದೇಳೆ ಸಿಕ್ಕಕೊಂಡು ಕಡಿಗೆ ತೆಗಿಯೋಕ್ಕಾಗಲ್ಲ, ಅಷ್ಟೇ ಇದಾಗಿ ನೋಡಿ ನೀಟಾಗಿ.
ಈಗ ಇಲ್ಲಿಗೆ ಅದನ್ನ ವರ್ಕ್ನ ಮುಗಿಸಿ ಎಂಡ್ಲಕ್ ಮಾಡ್ತಾಯಿದ್ದೀನಿ. ಹಾಕ್ಬೇಕಾದ್ರೆ ಸ್ವಲ್ಪ ಸ್ಲೋ ಆಗ್ತಾ ಇರುತ್ತೆ, ಯಾಕಂದರೆ ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ. ಎಲ್ಲ ಬೀಡ್ಸ್ ವರ್ಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.